ಕೃಷ್ಣ ಜನ್ಮಾಷ್ಟಮಿಯನ್ನ ಹೇಗೆ ಆಚರಿಸೋದು? ಈ ವ್ರತಕ್ಕಿಂತ ಮಿಗಿಲಾದ ವ್ರತ ಸಮಸ್ತ ಜಗತ್ತಲ್ಲೇ ಬೇರೆ ಯಾವುದೂ ಇಲ್ಲ. ಏಕಾದಶಿಯನ್ನೇ ನಾವು ವ್ರತಗಳ ರಾಜ ಅಂತ ಕರಿತೀವಿ. ಅಂತಹ ಕೋಟ್ಯಾಂತರ ಏಕಾದಶಿಗಳ ಫಲ ಇದೊಂದು ವ್ರತದ ಪಾಲನೆಯಿಂದ ನಿಮಗೆ ಸಿಕ್ಬಿಡುತ್ತೆ. ಹಾಗಾಗಿ 16ನೇ ತಾರೀಕು ಬೆಳಗ್ಗೆ ಸೂರ್ಯೋದಯದಿಂದ ಮಧ್ಯರಾತ್ರಿಯವರೆಗೂ ನಿರ್ಜಲ ಉಪವಾಸವನ್ನ ಮಾಡಬೇಕು. ಯಾರಿಗಾಗೋದಿಲ್ವೋ ಅವರು ಮಾತ್ರ ನೀರು, ಹಾಲು, ಹಣ್ಣನ್ನ ಸೇವಿಸ್ತಾ ಉಪವಾಸವನ್ನ ಮಾಡಬಹುದು. ಮಧ್ಯರಾತ್ರಿ ರೋಹಿಣಿ ನಕ್ಷತ್ರದಲ್ಲಿ ಕೃಷ್ಣನ ಅವತಾರ ಆಗೋ ಸಮಯದಲ್ಲಿ ಮಹಾಮಂಗಳಾರತಿ ಮಾಡಿ ನಮ್ಮ ಉಪವಾಸವನ್ನ ಮುರಿಬೇಕು. ಈ ದಿನದಲ್ಲಿ ನಾವು ಮುಖ್ಯವಾಗಿ ನಮ್ಮ ಎಲ್ಲ ದುಃಖಗಳನ್ನು ಮರೆತು ಕುಣಿದು ಕುಪ್ಪಳಿಸಬೇಕು. ಯಾಕಂದ್ರೆ ಕೇವಲ ದ್ವಾಪರ ಯುಗದಲ್ಲಿ ಕೃಷ್ಣ ಬಂದ ಹೋದ ಅಂತಲ್ಲ, ಇವತ್ತಿಗೂ ನಿಜ ಭಕ್ತಿ ಪ್ರೀತಿ ಇದ್ರೆ ನಿಮ್ಮ ಹೃದಯದಲ್ಲೇ ಆತ ಅವತಾರ ಮಾಡಿ ದರ್ಶನ ಕೊಡ್ತಾನೆ. ಜೊತೆಗೆ ಈ ದಿನ ಎಷ್ಟು ಸಾಧ್ಯನೋ ಅಷ್ಟು ಜಾಸ್ತಿ ಹರೇ ಕೃಷ್ಣ ಮಹಾಮಂತ್ರದ ಜಪವನ್ನ ಮಾಡಿ. ಅಕ್ಷಯ ಫಲವನ್ನ ಇದು ನಿಮಗೆ ತಂದ್ಕೊಡತ್ತೆ. ಶ್ರೀಮದ್ ಭಾಗವತದ 10ನೇ ಸ್ಕಂಧದ ಮೊದಲ 3 ಅಧ್ಯಾಯಗಳನ್ನು ಓದೋಕಾಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಕೇಳಿಸ್ಕೊಳ್ಳಿ. ನೀವು ಚನ್ನಪಟ್ಟಣದವರಾಗಿದ್ರೆ ಬೆಂಗಳೂರು ಮೈಸೂರು ಮೇನ್ ರೋಡ್ ಅಲ್ಲಿ ಪೂರ್ವಿಕಾ ಮೊಬೈಲ್ಸ್ ಮೇಲಿರೋ ಸುದರ್ಶನ್ ಉಪಹಾರ್ನಲ್ಲಿ ಸಂಜೆ 5ರಿಂದ 7ರವರೆಗೆ ನನ್ನದೇ ಉಪನ್ಯಾಸ ಇರುತ್ತೆ. ನೀವು ಅಲ್ಲಿಗೂ ಬರಬಹುದು. ಹರೇ ಕೃಷ್ಣ.